ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರೀತಿಯ ಸಹೋದರರೇ, ಸುಂದರವಾದ ವೇದಿಕೆಯಲ್ಲಿ ಬಹುಮುಖ ಪ್ರತಿಸ್ಪರ್ಧಿಗಳ ಮುಂದೆ ಆಧುನಿಕ ಯುಗದಲ್ಲಿ ಪ್ರವಾದಿ ಸಂದೇಶ ಎಂಬುದಾಗಿ ನನ್ನ ವಿಷಯ. ಪ್ರೀತಿಯ ಸಹೋದರರೇ, ಹಿಂದೂ ಕ್ರೈಸ್ತ ಮುಸಲ್ಮಾನರೆಂಬ ಯಾವುದೇ ಭೇದವಿಲ್ಲದೆ ಲೋಕ ಜನತೆಗೆ ಕಾರುಣ್ಯದ ಪ್ರತೀಕವಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ್ರವರು. ಕಾರಣ ಅಲ್ಲಾಹನು ಪವಿತ್ರ ಕುರ್ಆನ್ನಲ್ಲಿ ಹೇಳುತ್ತಾನೆ, ಲೋಕ ಜನತೆಗೆ ಕಾರುಣ್ಯವಾಗಿಲ್ಲದೆ ತಮ್ಮನ್ನು ನಿಯೋಗಿಸಲಿಲ್ಲ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ್ರವರ ಜೀವನದ ಪ್ರತಿಯೊಂದು ಹೆಜ್ಜೆಯು ಅಂತ್ಯ ದಿನದ ಸಕಲಮನ ಮನುಷ್ಯನಿಗೆ ಮಹಾಪಾಠವಾಗಿದೆ. ಹೆಣ್ಣು ಹೊಣ್ಣು ಕೊಲೆಗಳಿಗಾಗಿ ಮಾತ್ರ ಜೀವನವನ್ನು ಮುಡುವಾಗಿಟ್ಟು ಅಂದಿನ ಕಾಲದಲ್ಲಿ ಚರಿತ್ರಗಾರರು ದಿ ಡಾರ್ಕ್ ಏಜ್ ಕಪ್ಪು ಯುಗವೆಂದು ಬಣ್ಣಿಸಿದ 6ನೇ ಶತಮಾನ ಯುವಪೀಳಿಗೆಯು ಸನ್ಮಾರ್ಗದ ಹಾದಿಯತ್ತ ಬರಮಾಡಿದೆ. ಅದಕ್ಕೆ ಮಹಾಪುರವಿ ಬಾಲ್ಯಕಾಲದಲ್ಲೇ ಭವಿಷ್ಯದ ಶತ್ರುಗಳಿಂದಲೂ ಅಲ್ ಅಮೀನ್ ಸತ್ಯ ವಿಶ್ವಾಸಿ ಎಂಬ ಹೆಗ್ಗಳಿಕೆ ಪಡೆದ ಜೀವನವಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ್ರವರು ತನ್ನ ಜೀವನವನ್ನು ಮುನ್ನಡೆಸಿದ್ದು ಕೇವಲ 63 ವರ್ಷಗಳ ಕಾಲ. ಯಾರೊಬ್ಬರನ್ನು ನೋಯಿಸದೆ, ತಮಾಷೆಗೂ ಸುಳ್ಳು ಹೇಳದೆ, ಬಡವ ಶ್ರೀಮಂತರನ್ನು ದೃಷ್ಟಿಸುತ್ತಾ ಮಹಾನ್ ನೇತರರಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ್ರವರು. ಹೆಣ್ಣೊಂದು ಜನಿಸಿದರೆ ನೇರ 6 ಅಡಿ ಮಣ್ಣಿಗೆ ತುರುಕಿದ ರಾಕ್ಷಸರೊಂದಿಗೆ ಹೆಣ್ಣೆಂದರೆ ಅವಳು ಸಮಾಜದ ಹೊಣ್ಣು ಎಂದು ನುಡಿಯುವುದರ ಮೂಲಕ ಒಬ್ಬಾಕೆಯ ಹೆಣ್ಣಿಗೂ ಅವಳದೇ ಆದ ಪ್ರತ್ಯೇಕ ಸ್ಥಾನಮಾನವಿದೆ ಎಂದ ಲೋಕನೇತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ್ರವರ ಆಧುನಿಕ ಜಗತ್ತಿಗೆ ನೀಡಿದ ಸಂದೇಶವೇನು ಅಷ್ಟಿಷ್ಟಲ್ಲ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ.